ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಜಕಾರಣ ಮಾಡುವುದಕ್ಕೆ ಇನ್ನೂ ಬಹಳಷ್ಟು ಸಮಯವಿದೆ. ಮೊದಲು ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಮಾತನಾಡುವುದನ್ನು ಕಲಿಯಲಿ ಎನ್ನುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ವಿರುದ್ಧ ಏಕವಚನದಲ್ಲೇ ಸಂಸದೆ ಮಂಗಲಾ ಅಂಗಡಿ ವಾಗ್ದಾಳಿ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಿಮ್ಮ ತಾಯಿ ಮಾತನಾಡಲಿ, ಆದರೆ ಮೃಣಾಲ್ ನೀನು ಬಹಳ ಚಿಕ್ಕವನು. ರಾಜಕಾರಣ ಮಾಡುವುದಕ್ಕೆ ಸಾಕಷ್ಟು ಸಮಯ ಇದೆ. ಆದರೆ ಹಿರಿಯ ರಾಜಕಾರಣಿಗಳ ಬಗ್ಗೆ ಮಾತನಾಡುವಾಗ ನಾಲಿಗೆ ಮೇಲೆ ಹಿಡಿತ ಇಟ್ಟುಕೊಂಡು ಮಾತನಾಡುವಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಳಗಾವಿ ಗ್ರಾಮೀಣ ಶಾಸಕರು ಮತ್ತು ಅವರ ಪುತ್ರ ಕಳೆದ 20 ವರ್ಷಗಳಿಂದ ಸುರೇಶ್ ಅಂಗಡಿ ಏನು ಮಾಡಿಲ್ಲ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ. ದಿವಂಗತ ಸುರೇಶ್ ಅಂಗಡಿ ಅವರು ಮತ್ತು ನಾನು ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ 16,495 ಕೋಟಿ ವೆಚ್ಚದ ಅಭಿವೃದ್ಧಿ ಕೆಲಸವನ್ನ ಅನುಷ್ಠಾನ ಮಾಡಿದ್ದೇವೆ. ಆದರೂ ಕೂಡ ನಮ್ಮ ವಿರುದ್ಧ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. 927 ಕೋಟಿ ರೂಪಾಯಿ ವೆಚ್ಚದಲ್ಲಿ ಧಾರವಾಡ ಕಿತ್ತೂರು ನಡುವೆ ನೂತನ ರೈಲ್ವೆ ಮಾರ್ಗ ಯೋಜನೆ ತರಲಾಗಿದೆ. 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಳಗಾವಿ ನಗರದಲ್ಲಿ 4 ರೈಲ್ವೆ ಕ್ರಾಸಿಂಗ್ ರಸ್ತೆ ಮೇಲ್ಸೇತುವೆ ನಿರ್ಮಾಣ ಮಾಡಲಾಗಿದೆ. 3,600 ಕೋಟಿ ವೆಚ್ಚದಲ್ಲಿ ರೈಲು ಮಾರ್ಗದ ಡಬ್ಲಿಂಗ್, 210 ಕೋಟಿ ವೆಚ್ಚದಲ್ಲಿ ಬೆಳಗಾವಿ ರೈಲು ನಿಲ್ದಾಣ ನವೀಕರಣ, ವಿದ್ಯುದೀಕರಣ ಕಾರ್ಯ, ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ 145 ಕೋಟಿ ಟರ್ಮಿನಲ್ 1 ನಿರ್ಮಾಣ ಹಾಗೂ ಬೆಳಗಾವಿಗೆ ಉಡಾನ್ ಯೋಜನೆ ತರಲಾಗಿದೆ ಅಂತ ಸಂಸದೆ ಮಂಗಲಾ ಅಂಗಡಿ ವಿವರಿಸಿದ್ದಾರೆ. ಇದಲ್ಲದೆ 1,100 ಕೋಟಿ ವೆಚ್ಚದ ಸ್ಮಾರ್ಟ್ ಸಿಟಿ ಯೋಜನೆ, ಮಕ್ಕಳ ಶಿಕ್ಷಣದ ಅನುಕೂಲಕ್ಕಾಗಿ 2 ಕೇಂದ್ರೀಯ ವಿದ್ಯಾಲಯಗಳು, 3,000 ಕೋಟಿ ವೆಚ್ಚದಲ್ಲಿ ರಿಂಗ್ ರಸ್ತೆ ನಿರ್ಮಾಣ ಕಾಮಗಾರಿ, ಸವದತ್ತಿ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿಗೆ ವೇಗ, 36 ಕೋಟಿ ವೆಚ್ಚದಲ್ಲಿ ಗೋಕಾಕ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಹೀಗೆ ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ ಒಟ್ಟು 16,495 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಅನುಷ್ಠಾನ ಮಾಡಿ ಅಭಿವೃದ್ಧಿಪಡಿಸಿದ್ದೇವೆ. ಮೃಣಾಲ್ ಸೋಲಿನ ಹತಾಶೆಯಲ್ಲಿ ಏನು ಬೇಕಾದನ್ನು ಮಾತನಾಡುವುದಲ್ಲ ಎಂದು ಮಂಗಲಾ ಅಂಗಡಿ ಕಿಡಿಕಾರಿದರು. ನನ್ನ ಅವಧಿಯಲ್ಲಿ ಬೆಳಗಾವಿ ನಗರದ ರಿಂಗ್ ರಸ್ತೆ ಕಾಮಗಾರಿಗೆ ಕೇಂದ್ರ ರಾಷ್ಟ್ರೀಯ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಚಾಲನೆ ನೀಡಿದ್ದಾರೆ. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಎಷ್ಟು ಅನುದಾನ ತಂದು ಅಭಿವೃದ್ಧಿಪಡಿಸಿದ್ದಾರೆ ಎಂದು ಬಹಿರಂಗಪಡಿಸಿ ಅಂತ ಸವಾಲ್ ಹಾಕಿದ್ದಾರೆ ಸಂಸದರು. ಸಾಮಾಜಿಕ ಜಾಲತಾಣದಲ್ಲಿ ಅಂಗಡಿ ಕುಟುಂಬದವರ ವಿರುದ್ಧ ಸುಳ್ಳು ಆರೋಪ ಮಾಡಿರುವ ಮೃಣಾಲ್ ವಿರುದ್ಧ ಸೈಬರ್ ಕ್ರೈಂನಲ್ಲಿ ದೂರು ದಾಖಲಿಸಲಾಗುತ್ತೆ ಅಂತ ತಮ್ಮ ದೂರಿನಲ್ಲಿ ದಾಖಲಿಸಲಾಗುತ್ತೆ ಅಂತ ಹೇಳಿದ್ದಾರೆ. 100 ಕೋಟಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಮಿಷನ್ ದಡಿ ಆಯ್ಕೆಗೊಳಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವನ್ನು ಒಂದು ಸ್ವತಂತ್ರ ವಿಶ್ವವಿದ್ಯಾಲಯನಾಗಿ ಮಾಡಿ ಬೆಳಗಾವಿ ನಗರದ ಭದ್ರಾಮಟ್ಟಿ ಹತ್ತಿರ ಸ್ಥಾಪಿಸುವಲ್ಲಿ ಯಶಸ್ಸು ಕಂಡು ಇನ್ನೂ ಅದರ ಹೆಚ್ಚಿನ ಬೆಳವಣಿಗೆ ಮಾಡುವ ನಿಟ್ಟಿನಲ್ಲಿ ನೂತನ ಕಟ್ಟಡ ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಹತ್ತಿರ ತಲೆ ಎತ್ತಲಿದೆ. ಮಕ್ಕಳ ಶಿಕ್ಷಣ ಅನುಕೂಲಕ್ಕೆ ಹೆಚ್ಚುವರಿಯಾಗಿ ಇನ್ನೂ 2 ಕೇಂದ್ರೀಯ ವಿದ್ಯಾಲಯಗಳನ್ನು ತಂದಿದ್ದಾರೆ. ಹೀಗೆ ಅನೇಕ ಯೋಜನೆಗಳನ್ನು ಅಭಿವೃದ್ಧಿ ಯೋಜನೆಗಳನ್ನು ತಂದಿದ್ದಾರೆ, ಅಭಿವೃದ್ಧಿಯನ್ನು ಮಾಡಿದ್ದಾರೆ. ನನ್ನ ಪೀರಿಯಡ್ದಲ್ಲಿ 10 ವರ್ಷದಲ್ಲಿ ಸುಮಾರು 1.89 ಲಕ್ಷ ಕುಟುಂಬಗಳಿಗೆ ಗ್ಯಾಸ್ ಜೋಡಣೆ ನೀಡಲಾಗಿದೆ. PM ಮುದ್ರಾ ಯೋಜನೆಯಡಿ ಈ ಯೋಜನೆಯಲ್ಲಿ 1,555 ಕೋಟಿ ಸಾಲವನ್ನು 2.73 ಲಕ್ಷ ಫಲಾನುಭವಿಗಳಿಗೆ ನೀಡಲಾಗಿದೆ. ಈ ಥರ ಅನೇಕ ಯೋಜನೆಗಳ ಆಗಿದ್ದಾವೆ ನಮ್ಮ ಪೀರಿಯಡ್ದಾಗೆ. ಒಟ್ಟು ಟೋಟಲ್ ಆಗಿ 16,495 ಕೋಟಿ ವೆಚ್ಚದ ಕಾಮಗಾರಿಯನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅನುಷ್ಠಾನ ಮಾಡಲಾಗಿದೆ. ಅದು ಮೇಡಮ್ ಅವರು ಈ ಥರ ಹೇಳ್ತಾ ಇದ್ದಾರೆ ಆಗಿಲ್ಲ ಅಂತ. ನೀವೇ ನೋಡ್ತೀರಿ, ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ಥರ ರೈಲ್ವೆ ಸ್ಟೇಷನ್ ಆಗಿದೆ. ಇದು ವಿಮಾನ ನಿಲ್ದಾಣನೂ ಹೊಸ ಟರ್ಮಿನಲು ಮತ್ತೊಂದು ಆಗ್ತಾ ಇದೆ. ಇವಾಗ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಬೆಳಗಾವಿ ಎಷ್ಟು ಸ್ಮಾರ್ಟ್ ಆಗಿ ಇದು ಬಹುಮಾನ ಸಹಿತ ಸಿಕ್ಕಿದೆ. ಈ ಥರ ಅನೇಕ ಒಳ್ಳೆ ಯೋಜನೆಗಳಿದ್ವು. ಮತ್ತು ಪಾಸ್ಪೋರ್ಟ್ ಆಫೀಸನ್ನು ಸರ್ ಇಲ್ಲಿ ತೊಗೊಂಡ್ಬಂದಿದ್ದಾರೆ. ಈಗ ಅದಕ್ಕೆ ಅವ್ರಿಗೆ ಹೇಳೋದೇನು ಬಯಸ್ತೇನೆಂದರೆ, ಅವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅನ್ನಿಸ್ತೈತೆ ನನಗೆ. ಮತ್ತು ಅವರು ಯಾರು ಸಣ್ಣ ಹುಡುಗ ಮೊದಲು ಮರ್ಯಾದೆಯಾಗಿ ಮಾತಾಡೋಕೆ ಕಲ್ಕೊ ಅಂತಂದು ಹೇಳ್ಬೇಕಾಗೈತೆ ನನಗೆ ಅವಂಗ. ಯಾಕಂದ್ರೆ ದೊಡ್ಡವ್ರೆ ಯಾರಿಗೆ ಕಿಮ್ಮತ್ ಕೊಡೋದ ಮಾತಾಡ್ತಾನೆ ಬಾಯಿಗೆ ಬಂದಂಗೆ. ಅದಕ್ಕೆ ಮೊದಲು ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡೋಕೆ ಕಲ್ಕೊ, ಆಮೇಲೆ ರಾಜಕಾರಣ ಮಾಡಂತ ನನಗೆ ಹೇಳ್ಬೇಕಾಗೈತಿ. ರಾಜಕಾರಣ ಮಾಡೋದು ಇನ್ನೂ ಭಾಳ ದಿವಸ ಐತಿ, ಇನ್ನೂ ರಗಡ್ ದಿವಸ ಐತಿ. ಸಣ್ಣವಧಿ ಮೊದಲು ಮರ್ಯಾದೆ ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡೋಕೆ ಕಲ್ಕೊ, ಆಮೇಲೆ ರಾಜಕಾರಣ ಮಾಡಂತ ನಾನು ಹೇಳೋದು ಬಯಸುತ್ತೇನೆ. ಪ್ರಣಾಳಿಗೆ ಅಧ್ಯಕ್ಷರಾದ ಅನಿಲ್ ಪಂಚಿ ಅವರಿಗೆ ಹಾಗೂ ಕಾರ್ಪೊರೇಟರ್ ಕಂಬಾಳಿ ಅವರಿಗೆ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಪತ್ರಿಕಾ ಬಾಂಧವರಿಗೆ, ಮೀಡಿಯಾದವರಿಗೆ ಎಲ್ಲರಿಗೂ ನಮಸ್ಕಾರಗಳು. ಇವಾಗ ಪತ್ರಿಕಾಗೋಷ್ಠಿ ಕರೆಯೋದ ರೀಸನ್ ಏನಂದರೆ, ನಮ್ಮ ಗ್ರಾಮೀಣ MLA ಅವರು ಮತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅವರು 20 ವರ್ಷ
ದಿವಂಗತ ಸುರೇಶ್ ಅಂಗಡಿ ಅವರಾಯ್ತು, ನನ್ನ ಪೀರಿಯಡ್ದಾಗ ಆಯ್ತು, ಏನೂ ಮಾಡಿಲ್ಲ ಅಂತ ಅಪಪ್ರಚಾರ ಮಾಡ್ತಾ ಹೊರಟಿದ್ದಾರೆ. ಅದ್ರ ಸಂಬಂಧ ನಾನು ಇಲ್ಲಿ ಇವತ್ತು ಪ್ರೆಸ್ ಮೀಡಿಯಾದಿಂದ ಅವ್ರಿಗೆ ತಿಳಿಸ್ಬೇಕಂತ ಬಂದಿದ್ದೀನಿ. ಸರ್, ದಿವಂಗತ ಸುರೇಶ್ ಅಂಗಡಿ ಸರ್ 17 ವರ್ಷಗಳ ಲೋಕಸಭಾ ಸದಸ್ಯ ಕಾಲಾವಧಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಮೊದಲನೇದಾಗಿ ಸುಮಾರು 927 ಕೋಟಿ ಅನುದಾನದಲ್ಲಿ ಬೆಳಗಾವಿ ಕಿತ್ತೂರು ಧಾರವಾಡ ನಡುವಿನ ನೂತನ ರೈಲು ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದ ರೈಲ್ವೆ ಸಚಿವಾಲಯದಿಂದ ಅನುಮತಿ ಪಡೆಯಲು ಯಶಸ್ವಿಯಾಗಿದ್ದಾರೆ. ಅದರಂತೆ ಸುಮಾರು ಅವ್ರು ರವಾ ಮಾಡೋದಂತ ಮಗ ಬಾಯಿ ಬಂದಂತ ಹಾಕಿದ್ರಲ್ಲ, ಅದಕ್ಕೆ ನನ್ಗೆ ಸಿಟ್ಟು ಬಂತು. ರವಾ ಹೇಳಿ ಪಾಲಿಟಿಕ್ಸ್ ಮಾಡಾಕತ್ತಿದ, ಇವ್ ಇನ್ನ ಏನೂ ಇಲ್ದ ಈಗ ಹೆಜ್ಜೆ ಇಡಾಕತ್ತದಾನು, ಏನೂ ಮಾಡಿಲ್ಲ ಅಂತ ಹೇಳಿ ನಂದು ಫೋಟೋ ಹಾಕಿ ಟ್ರೋಲ್ ಹಾಕ್ತಾನೆ. ಅದಕ್ಕೆ ನನಗೆ ಸಿಟ್ಟು ಬಂತ. ಅದು ಬಹಳ ಅದೇ ಬಹಳ ಈ ತರ ಅವಮಾನೀಯ ಕೃತ್ಯ ಎಸಗಿದಾನೆ. ಆ ತರ ಯಾಕಂದ್ರೆ ಎಲ್ಲರೂ ಪ್ರೀತಿ ಮಾಡ್ತಾರೆ, ಇದು ಮಾಡ್ತಾರೆ, ಈ ತರ ಆಗ್ಬಾರ್ದಾಗಿತ್ತು. ಅದು ಖಂಡನೆ ಮಾಡ್ತಾನೆ. ಅದು ಕಾನೂನು ಪ್ರಕಾರ ಅವ್ರಿಗೆ ಉಗ್ರವಾದ ಶಿಕ್ಷೆ ಆಗಲೇಬೇಕು. ಕಾನೂನು ಚೇಂಜ್ ಆಗಬೇಕಾಗಿದೆ. ಇವತ್ತು ಸ್ಟ್ರೈಕ್ ಇದೆ, ಎಲ್ಲರೂ ಕೂಡಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಅವರ ಆತ್ಮಕ್ಕೆ, ಅವ್ರ ಇವ್ರ ಕುಟುಂಬಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಬೆಳಗಾವಿ ಕಿತ್ತೂರು ಧಾರವಾಡ ಮಾರ್ಗ ವಿಚಾರವಾಗಿ ಸುರೇಶ್ ಅಂಗಡಿ ಬಹಳಷ್ಟು ಕೆಲಸ ಮಾಡಿದ್ರು. ಆದ್ರೆ ಜಗದೀಶ್ ಶೆಟ್ಟರ್ ಅದ್ರ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲಪ್ಪ. ಇಲ್ಲ, ಹೇಳ್ತಾ ಇದ್ದಾರಲ್ಲ, ಏನೋ ಸರ್ದು ಏನು ಕೆಲಸ ಏನೋ ಪೆಂಡಿಂಗ್ ಇದ್ದು ಅದನ್ನ ನಾನು ಬಂದಿಂದ ನಾನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದನ್ನ ಮಾಡಿಸೋ ಕೆಲಸ ಜವಾಬ್ದಾರಿ ನಂದು. ನಾವು ಮಾಡಿದ ಕೆಲಸಗಳನ್ನ ಹೇಳ್ಬೇಕಲ್ಲ, ಮಾಡಿದ್ ಹೇಳ್ತಾ ಇದ್ದಾರಲ್ರಿ. ಏರ್ಪೋರ್ಟ್ ಹಂಗೆ ಇತ್ತು, ಈಗ ಬಂದಿಂದ ಇಂಪ್ರೂವ್ಮೆಂಟ್ ಆಗಿದೆ. ಒಂದು ಫ್ಲೈಟ್ ಬರ್ತಿರ್ಲಿಲ್ಲ, ಶೋಪೀಸ್ ಇದ್ದಂಗೆ ಇತ್ತು ಏರ್ಪೋರ್ಟ್. ಇವಾಗ ಇಲ್ಲಿ ಬೆಳಗಾವಿ ಸಿಟಿಯಿಂದ 11 ಫ್ಲೈಟ್ ಹೋಗ್ತವೆ, 11 ನಗರಗಳಿಗೆ ಫ್ಲೈಟ್ ಹೋಗ್ತಾ ಇದ್ದಾವೆ ಹೇಳ್ತಾ ಇದ್ದಾರೆ ಅವ್ರಿಗೆ. ಒಂದು ನಿಮಿಷ. ನಮ್ಮ ರಾಜ್ಯ ರೈಲ್ವೆ ಕ್ರಾಸಿಂಗ್ ಹತ್ತಿರ ಪದೇ ವಾಹನ ದಟ್ಟಣೆ ಪಡೆಯಲು ಸುಮಾರು 100 ಕೋಟಿ ವೆಚ್ಚದಲ್ಲಿ 4 ಆರೋಪಿ ರಸ್ತೆ ಮೇಲ್ಸೇತುವೆಯನ್ನು ಮಾಡಿದ್ದಾರೆ. ಅದರಂತೆ 710 ಕೋಟಿ ಅಂದಾಜು ವೆಚ್ಚದಲ್ಲಿ ಬೆಳಗಾವಿ ರೈಲು ನಿಲ್ದಾಣವನ್ನು ನವೀಕರಣಗೊಳಿಸಲಾಗಿದೆ ಮತ್ತು 3600 ಕೋಟಿ ವೆಚ್ಚದ ರೈಲು ಮಾರ್ಗದ ಡಬ್ಲಿಂಗ್ ಮತ್ತು ಎಲೆಕ್ಟ್ರಿಫಿಕೇಶನ್ ಕಾರ್ಯ ಮಿರಾಜ್ ರೋಣ ಮಾರ್ಗದಲ್ಲಿ ಪ್ರಗತಿಯಲ್ಲಿದೆ. ಬೆಳಗಾವಿ ವಿಮಾನ ನಿಲ್ದಾಣವನ್ನು 145 ಕೋಟಿ ವೆಚ್ಚದಲ್ಲಿ ಟರ್ಮಿನಲ್ 1 ಕಟ್ಟಡ ನಿರ್ಮಿಸಿ ನವೀಕರಣಗೊಳಿಸಲಾಗಿದೆ. ಉಡಾನ್ 2.0 ಯೋಜನೆಯಡಿ ಬೆಳಗಾವಿ ವಿಮಾನ ನಿಲ್ದಾಣವನ್ನು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಆಯ್ಕೆ ಮಾಡುವಲ್ಲಿ ಮತ್ತು ದೇಶದ ಹಲವು ನಗರಗಳಿಗೆ ವಿಮಾನಯಾನ ಸೇವೆ ಒದಗಿಸುವಲ್ಲಿ ಸಫಲತೆ ಕಂಡಿದ್ದಾರೆ. ಬೆಳಗಾವಿ ನಗರ ಮಾತಾಡ್ತಾ ಇದ್ದಾರೆ. ಫೋಟೋ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾ. ನನ್ನ ಫೋಟೋ ಹಾಕಿ ಏನೂ ಅಭಿವೃದ್ಧಿ ಆಗಿಲ್ಲ ಅಂತ, ಏನು ಮಾಡಿಲ್ಲ, ಇವರು ನಾಚಿಕೆ ಬರಬೇಕು ಅಂತ ಹೇಳಿ ಹಾಕ್ತಾನೆ ಆ ಹುಡುಗ ಸೋಷಿಯಲ್ ಮೀಡಿಯಾದಾಗ. ಅವ್ರ ಜಗದೀಶ್ ಶೆಟ್ಟರ್ ಅವರಿಗೆ ಮಾತಾಡ್ತಾ ಇದ್ದಾರೆ. ಇಲ್ಲ ಇಲ್ಲ ಏನು ಇಲ್ಲ ಮಾತಾಡ್ತಾ ಇಲ್ಲ. ಇಲ್ಲ 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 ನಮಗೇನೆ 20 ವರ್ಷ ಯಾರು ಜಗದೀಶ್ ಶೆಟ್ಟರ್ ಮಾಡಿದಾರೆ ಇಲ್ಲಿ ಬೆಳಗಾವಿ 20 ವರ್ಷ ಯಾರು ಮಾಡಿದಾರ್ರಿ? ಸುರೇಶ್ ಅಂಗಡಿ ಅವರ ಮಾಡಿದಾರಲ್ರಿ. ಮತ್ತ ಅದೇ ಇರಲ್ಲ ಮತ್ತ ಇಲ್ಲದಕ್ಕೆ ಈ ತರ ಎಲ್ಲ ಇನ್ನೂ ಇದ್ರೆ ಇನ್ನೂ ಅನೇಕ ಯೋಜನೆಗಳನ್ನು ತಗೊಂಡ್ಬರ್ತಿದ್ರು ಸರ್, ಅಭಿವೃದ್ಧಿ ಆಗ್ತಿತ್ತು. ಅದೆಲ್ಲ ಗೊತ್ತೈತಿ ಅವ್ರಿಗೆ. ಮಗನ್ ನಿಲ್ಸಿದ ಹತಾಶಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಈ ಸೈಬರ್ ಕ್ರೈಮ್ಗೆ ಏನಾದ್ರು ಕಂಪ್ಲೇಂಟ್ ಕೊಡ್ತಾರೆ? ಕೊಡೋಣಲ್ಲ, ನೋಡೋಣ. ಇದು 1 ವರ್ಷದ ಎಷ್ಟು ವರ್ಷದ? 17 ವರ್ಷದ್ದು, ನಂದು ಪೀರಿಯಡ್ 3 ವರ್ಷದ್ದು. 17 ವರ್ಷದ 16 ಸರ್ದು 17, ನಂದು 3 ವರ್ಷದ್ದು ಪೀರಿಯಡ್ ಇದೆಯಲ್ಲ. 14,495 ಕೋಟಿ ನಾವು ಅನುದಾನ ತಗೊಂಡ್ಬಂದಿದ್ದೀವಿ ಬೆಳಗಾವಿ. ಟೋಟಲ್ 17 ವರ್ಷದ. ಅಲ್ಲ, ಈಗ ಅವ್ರು 20 ವರ್ಷನಾಗ 17 ವಿಡಿಯೋ ಬಿಡುಗಡೆ ಆಗ್ಯದ್ರಲ್ಲ ಸೋಷಿಯಲ್ ಮೀಡಿಯಾದಾಗ. ಕಂಪ್ಲೇಂಟ್ ಸರ್ ತೋರಿಸ್ರಿ ಸರ್. ಅದೆಲ್ಲ ತೋರಿಸ್ರಿ ಎಲ್ಲಿ ತರ ಮೇಡಮ್ ಅದು ಎಲ್ಲಿದೆ? ಏನ್ರಿ? ಎಲ್ಲಿಂದ್ರ ಪ್ಲೇ ಮಾಡ್ರಿ. ನಾನು ನೋಡ್ಕೊಂಡು ಇದು ಮಾಡ್ತೀನಿ. ಅಲ್ಲ ಮೇಡಮ್ ಅಲ್ಲ, ಅದು play ಮಾಡ್ರಲ್ಲ ಅವ. ಅದು ಎಲ್ಲಿದೆ ಸರ್ ತೋರಿಸಿ. ನಾಚಿಕ್ ಬರ್ಬೇಕು, ಏನು ಕೆಲಸ ಮಾಡಿಲ್ಲ, ನಾಚಿಕ್ ಬರ್ಬೇಕಂತ ಮತ್ತೆ ಮರ್ಯಾದೆ ಕೊಟ್ಟು ಮಾತಾಡಕ್ಕೆ ಮೊದಲು ಕಲ್ಕೊಂಡು ಆಮೇಲೆ ಎಲ್ಲ ರಾಜಕಾರಣಿ ಮಾಡಂತ ಹೇಳಕ್ ಬಯಸ್ತೇನೆ.
ಕೊಡೋಣಲ್ಲ ಕಂಪ್ಲೇಂಟ್ ಕೊಡ್ತೇವೆ. ಈಗ 14,000ಕ್ಕೂ ಹೆಚ್ಚು ಕೆಲಸಗಳನ್ನ ನೀವು ಸಾಹೇಬರು ಮಾಡಿದ್ದೀರಿ, ಇದೆಲ್ಲ ಅವ್ರ ಗಮನಕ್ಕಿಲ್ವಾ? ಅದೇ ಕಣ್ಮುಚ್ಕೊಂಡು ಕೂತಿದ್ದಾರೆ ಕಾಣಿಸುತ್ತೆ. ಈಗ ಮಗನ MP ಮಾಡ್ಬೇಕಂತಂದು ಹೇಳಿ ಮಾಡಿದ್ದೆಲ್ಲ ಮರ್ತು ಬಿಟ್ಟಿದ್ದಾರೆ ಅವರು ಬಂದು 1 ವರ್ಷದಾಗ ಏನ್ ಫಂಡ್ ಎಷ್ಟು ಫಂಡ್ ತಗೊಂಡ್ ಬಂದಿದ್ದಾರೆ ಅದನ್ನ ಕೇಳ್ಬೇಕಾಗಿದೆ ಅವ್ರು. ಅದೇ ಅಲ್ಲ, ಮುಗ್ದ್ರದರ್ ಅಂತಂದು ಹೇಳಿ ಬಾಯಿಗೆ ಬಂದಂಗ್ ಮಾತಾಡಿದಲು. ಮುಗ್ದ್ರಂದ್ರೆ ಇನ್ನು ಅತ್ತ ತೀರ ಏನ್ ಮುಗ್ದ್ರಿಲ್ಲ, ನಮಗೂ ಎಲ್ಲ ತಿಳಿತೈತೆ. ನಾವು ಎಜುಕೇಟೆಡ್ ಅದೇವಿ, ನಾವು ರಾಜಕಾರಣಿ ಸಣ್ಣದಿದ್ದಾಗಿಂದ ನಮ್ಮ ಮನೆಯಲ್ಲೂ ರಾಜಕಾರಣಿ ಇದೆ. ಆ ತರ ಅವಾಚ್ಯ ಶಬ್ದ ಮಾತಾಡೋದು ನಮಗ್ ರೂಢ ಇಲ್ಲ. ನಮ್ಮ ತಾಯಿ ತಂದೆ ನಮ್ಗೆ ಸಂಸ್ಕಾರ ಕಲಿಸಿದ್ದಾರೆ. ಅದಕ್ಕೆ ನನಗೆ ಇವತ್ತು ನಿಮ್ಮೆಲ್ಲರ ಮುಂದೆ ಹೇಳ್ಬೇಕಂತ ನಾನು ಇಷ್ಟು ಸುಮ್ಮನೆ ಇದ್ದೆ ಇರ್ಲಿ ಅಂತ. ಆದ್ರೆ ಇವತ್ತು ನನಗೆ ಹೇಳ್ಬೇಕನ್ನಿಸ್ತು, ಅದಕ್ಕೆ ಬಂದು ನಾನು ಹೇಳ್ತಾ ಇದ್ದೆ. ಸುರೇಶ್ ಅಂಗಡಿ ಅವರಿಗೆ ಎಲ್ಲಿಯೂ ಬೈದಿಲ್ಲ. ಸುರೇಶ್ ವೆಚ್ಚದಲ್ಲಿ ಬೆಳಗಾವಿ ನಗರಕ್ಕೆ 68 ಕಿಲೋಮೀಟರ್ ರಿಂಗ್ ರಸ್ತೆ, ಬೈಪಾಸ್ ರಸ್ತೆ ಮಾಡಲಿಕ್ಕೆ ಭೂಮಿ ಪೂಜೆ ಮಾಡಿದ್ದಾರೆ. ಬೆಳಗಾವಿ ಶಗನಮಟ್ಟಿ ಹುನಗುಂದ ರಾಯಚೂರು ನಡುವಿನ 182 ಕಿಲೋಮೀಟರ್ 5,424 ಕೋಟಿ ವೆಚ್ಚದಲ್ಲಿ ಮತ್ತು ಬೆಳಗಾವಿ ಹೊನಗ ಜಾಡ್ಶಾಪುರ ನಡುವಿನ 35 ಕಿಲೋಮೀಟರ್ ರಸ್ತೆ 1,622 ಕೋಟಿ ವೆಚ್ಚದಲ್ಲಿ ಹಾಗೂ 250 ಕೋಟಿ ವೆಚ್ಚದಲ್ಲಿ ಹಲಗಾಮಚ್ಚೆ ರಸ್ತೆ ನಿರ್ಮಾಣ. ಅದಕ್ಕೆ ಮಾನ್ಯ ಗಡ್ಕರಿ ಅವರು ಬಂದಾಗೆ ಭೂಮಿ ಪೂಜೆ ಮಾಡಿದ್ದಾರೆ. ಮತ್ತು ಸೌದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಸರ್ವಾಂಗೀಕರ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಪ್ರಸಾದ್ 2.0 ಯೋಜನೆಯಡಿ 11 ಕೋಟಿ ಅನುದಾನವನ್ನು ಮಂಜೂರಾತಿ ಮಾಡಿದೆ. ಅದು ಎಲ್ಲ ನನ್ನ ಪೀರಿಯಡ್ದಾಗೆ ನಾನು ಲೆಟರ್ ಹಾಕಿದ್ದೆ ಕಿಶನ್ ರೆಡ್ಡಿ ಅವರಿಗೆ. ಅದು ಎಲ್ಲ ನನ್ನ ಪೀರಿಯಡ್ನಲ್ಲಿ ಆಗಿದೆ. 36 ಕೋಟಿ ವೆಚ್ಚದಲ್ಲಿ ಗೋಕಾಕ್ ರೋಡ್ ಮತ್ತು ಘಟಪ್ರಭಾ ರೈಲು ನಿಲ್ದಾಣವನ್ನು ಕೇಂದ್ರ ಸರ್ಕಾರದ ಅಮೃತ ಭಾರತ ಸ್ಟೇಷನ್ ನವೀಕರಣಗೊಳಿಸಲಾಗುತ್ತಿದೆ. ಬೆಳಗಾವಿ ಸಿಕಂದರಾಬಾದ್ ಬೆಳಗಾವಿ ಮೈಸೂರು ನಡುವೆ ಹೊಸ ರೈಲು ಸಂಚಾರ ಪ್ರಾರಂಭವಾಗಿದೆ. ವಿಮಾನಯಾನ ಕ್ಷೇತ್ರದಲ್ಲಿ ಬೆಳಗಾವಿ ವಿಮಾನ ನಿಲ್ದಾಣ ಅಭಿವೃದ್ಧಿ ನಿಟ್ಟಿನಲ್ಲಿ ಟರ್ಮಿನಲ್ 2 ಕಟ್ಟಡ ನಿರ್ಮಾಣವನ್ನು 330 ಕೋಟಿ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತಿದೆ. ಸದ್ಯ 11 ನಗರಗಳಿಗೆ ವಿಮಾನಯಾನ ಸೇವೆ ಇಲ್ಲಿಂದ ಒದಗಿಸಲಾಗುತ್ತಿದೆ. PM ಉಷಾ ಮೇರು ಉಪಯೋಜನೆಯಡಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ 100 ಕೋಟಿ ಕೇಂದ್ರ ಸರ್ಕಾರದಿಂದ ಪಡೆದು ವಿಶ್ವವಿದ್ಯಾಲಯದ ಸಂಶೋಧನೆ ಕಾರ್ಯದಲ್ಲಿ ಬಳಕೆ ಮಾಡಲಾಗುತ್ತದೆ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಅವರು ಇಟ್ಕೊಂಡು ಬಂದಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 500 ವರ್ಷದಿಂದ ರಾಮ ಮಂದಿರ ಮಾಡಿದ್ದಾರೆ. ನಮ್ಮ ದೇಶ ಆರ್ಥಿಕವಾಗಿ ಈಗ 60 ವರ್ಷದಿಂದ 10 ವರ್ಷದಾಗ ದೇಶ ಎಷ್ಟು ಮುಂದೆ ಬಂದಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ. ಅದಕ್ಕೆ ನೀವು ಈಗ ನಮ್ಮ ಅಧಿಕೃತ ಅಭ್ಯರ್ಥಿ ಆದ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಿಂದ ನಿಂತಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಜನರಿಗೆ ಹೇಳಕ್ ತಿಳಿಸ್ತೀನಿ, ನಿಮ್ಮ ಮತವನ್ನು ಬಿಜೆಪಿಗೆ ಹಾಕಿ ಸರ್ ಹೆಂಗೆ 20 ವರ್ಷ ಆರಿಸಿ ತಗೊಂಡ್ಬಂದಿದ್ರಿ. ಅಭಿಮಾನಿಯಿಂದ ಮಂದಿ ವೋಟ್ ಹಾಕೋದಿಲ್ಲ, ಪ್ರೀತಿ ವಿಶ್ವಾಸದಿಂದ ಸರ್ನ 20 ವರ್ಷ ಆರಿಸಿ ತಗೊಂಡ್ಬಂದಿದ್ದಾರೆ. ನನ್ನೂ 1 ವರ್ಷ ಒಂದ್ಸತಿ ಆರಿಸಿ ತಗೊಂಡ್ಬಂದಿದ್ದಾರೆ. ಅದಕ್ಕೆ ನಾನು ಜನರಿಗೆ ಹೇಳಲು ಬಯಸುತ್ತೇನೆ, ಇದು ಸತ್ಯ. ನಮ್ಮ ಜಗದೀಶ್ ಶೆಟ್ಟರ್ ಅವರು ಯಾರು ಹೊರಗಿನವರಲ್ಲ, ಅವರು ಮಾಜಿ CM, ಕರ್ನಾಟಕದ ಮಾಜಿ CM ಮತ್ತು 2 ಸರಿ ಇಲ್ಲಿ ಉಸ್ತುವಾರಿ ಆಗಿದ್ದಾರೆ. ಅದಕ್ಕೆ ಮತ್ತು ಬಿಜೆಪಿ ಪಾರ್ಟಿ ಕಟ್ಟಲಿಕ್ಕೆ ಸರ್ ಜೊತೆ ಅವರು ಸಾಥ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ನಿಮ್ಮ ಜನರಿಗೆ ಹೇಳಲು ಬಯಸುತ್ತೇನೆ, ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಅವರನ್ನು ಹೆಚ್ಚಿನ ಮತಗಳಿಂದ ಆರಿಸಿ ತಗೊಂಡ್ಬರ್ಬೇಕಂತ ಎಲ್ಲರನ್ನೂ ನಾನು ಕೇಳಿಕೊಳ್ಳುತ್ತೇನೆ. ವಿಶೇಷ ಪತ್ರಿಕಾ ಪರಿಷತ್ತಿಗೆ ವೇದಿಕೆಯನ್ನು ಉಪಸ್ಥಿತರು ಲೋಕಸಭಾ ಸದಸ್ಯರಾದ ಮಂಗಳಾ ಸುರೇಶ್ ಅಂಗಡಿ ಅವರೇ, ಹೊಂಗಾಲಿ ಅವರೇ, ಎಲ್ಲ ಪತ್ರಕಾರ ಮಿತ್ರರೇ, ಈಗಾಗಲೇ ಲೋಕಸಭಾ ಸದಸ್ಯರು ಅಂಗಡಿ ಮೇಡಮ್ಗಳೆಲ್ಲ ಹೇಳಿಲ್ಲ. ಸುರೇಶ್ ಅಂಗಡಿ ಅವ್ರ ಜೋಡಿನ ನೀವು ನೇರವಾಗಿ 20-25 ವರ್ಷ ಅವ್ರ ಜೋಡಿ ಇಲ್ಲ. ಎಲ್ಲ ಫಾರ್ಮ್ ತುಂಬಿಟ್ಟ, ನಾನು ಫಾರ್ಮ್ ತುಂಬ. ಅವ್ರು ಮಾಡೋದು ಕೆಲಸಗಳು ಯಾವಾಗ ಹೇಳ್ಕೊಂಡು ಬಂದಿಲ್ಲ. ಆದ್ರೆ ಬೆಳಗಾವಿನಲ್ಲಿ ಎಷ್ಟು ಕೆಲಸ ಮಾಡಿದಾರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ. ರೈಲ್ವೆ ಸ್ಟೇಷನ್ ಬಗ್ಗೆ ಹೇಳಬೇಕಂದ್ರೆ 5 ಬ್ರಿಡ್ಜ್ಗಳು ತಂದರು. ಏರ್ಪೋರ್ಟ್ ಉಡ್ಡಾನ ಸ್ಕೀಮ್ ತರಬೇಕಂದ್ರೆ ಯಾರು ಜವಾಬ್ದಾರ ಅಂದ್ರೆ ಅವರೇ. ತದನಂತರ ವಿಶೇಷವಾಗಿ ಕರೋನಾ ಕಾಲದಲ್ಲಿ ಸನ್ಮಾನ್ಯ ಸುರೇಶ್ ಅಂಗಡಿ ಅವ್ರು ಏನ್ ಕೆಲಸ ಮಾಡಿದ್ದಾರೆ ನಿಮ್ಗೆ ಗೊತ್ತದ. ಇವು ಕಾಂಗ್ರೆಸ್ನವ್ರು ಯಾವಾಗ ಎಲ್ಲಿದ್ರು? ಸುರೇಶ್ ಅಂಗಡಿ ಅವರು ನಾವು ಎಷ್ಟು ಹೇಳಿದ್ವಿ ಅವಾಗ, ಸರ್ ಭಾಳ ಓಡಾಡಕ್ ಹೋಗ್ಬೇಡ್ರಿ ಮತ್ತು ಸಮಸ್ಯೆ ಆಗ್ತೈತಿ ಅಂತ ಹೇಳಿದ ಮೇಲೆ ಕೇಳಾಗ್ತಾ ಇರಲಿಲ್ಲ. ಏನಾದ್ರೆ ಆಗ್ತೈತೋ ಹಿಂಗೆ ಅಂದಿದ್ರು. ಅವಾಗ ಇವ್ರಲ್ಲಿ ಇದ್ರು ಒಬ್ಬ ಮನುಷ್ಯ, ಕಾಂಗ್ರೆಸ್ ಮನುಷ್ಯ ರೋಡ್ ಮೇಲೆ ಕಾಣಿಸ್ತಾ ಇದ್ರು. ನಾವು 19 ಡೇಸ್ ಅಲ್ಲಿ ಕೀಲಿ ಉಳಿದಿದ್ದೀವಿ. ಸುರೇಶ್ ಅಂಗಡಿ ಅವರು ಇಲ್ಲಿಂದ ಹೆಂಗೇನಾಯ್ತು ನಿಮ್ಗೆ ಗೊತ್ತು.
ಆವಾಗ ಎಲ್ಲಿದ್ರು ಇವ್ರು ಡೆವಲಪ್ಮೆಂಟ್ ಬಗ್ಗೆ ಅಷ್ಟೇ ಮಾತಾಡ್ತಾರೆ. ಒಂದು ಎರಡನೇದು, ಇವ್ರ ಸರ್ಕಾರ ಇದ್ದಾಗ 70 ವರ್ಷದಿಂದ ಕಾಂಗ್ರೆಸ್ ಮಿನಿಸ್ಟರು ಇಲ್ಲೇ ರೈಲ್ವೆ ಮಂತ್ರಿ ಇದ್ರು. ಅವ್ರು ಎಷ್ಟು ದುಡ್ಡು ಅಂದ್ರೆ ಹೇಳಬೇಕು, ಹೌದಿಲ್ಲ? ನಾವು 1 ವರ್ಷ 2 ವರ್ಷ ಒಳಗೂ ಕೇಂದ್ರೀಯ ಮಂತ್ರಿ ಆದೆವು. 50,000 crores ಜಾಸ್ತಿ ಕರ್ನಾಟಕ ರಾಜ್ಯದ ದುಡ್ಡು ತಂದವ್ರು ಯಾರು? ಸುರೇಶ್ ಅಂಗಡಿ ಅವರು. ಪತ್ರಿಕಾ ಒಳಗೆ ಬಂದಿರೋದು. ಇವ್ರು 70 ವರ್ಷದಿಂದ ಇಲ್ಲೇ ಇದ್ದಾಗ 3-4 ಸಲ ರೈಲ್ವೆ ಮಿನಿಸ್ಟರ್ ಕರ್ನಾಟಕದಲ್ಲಿದ್ರು. ಅವ್ರು ಎಷ್ಟು ದುಡ್ಡು ತಂದ್ರು ಅದು ಇವ್ರು ಹೇಳಿ. ಸ್ಮಾರ್ಟ್ ಸಿಟಿ ಫಸ್ಟ್ 25 ಬರೋದು ಕಾರಣ ಯಾರು? ಸುರೇಶ್ ಅಂಗಡಿ ಅವರು. ಮತ್ತು ಕೇಂದ್ರ ಲೋಕಸಭಾ ಸದಸ್ಯ ಏನ್ ಕೆಲಸ ಮಾಡ್ಬೇಕು ಅದೇ ಹೇಳ್ಬೇಕಲ್ಲ. ನಿಮ್ ಕ್ಷೇತ್ರನ್ಯಾಗ 1000 ಕೋಟಿ ತಂದಿರು ಅಂತ ಹೇಳ್ತೀರಿ, ಅದು ಪತ್ರಿಕಾಗೋಷ್ಠಿಗಳು ಬಂತು, ಬರ್ತ್ಡೇ ಅಡ್ವರ್ಟೈಸ್ಮೆಂಟ್ ಬಂತು, 1000 ಕೋಟಿಯಲ್ಲಿ ಹೋದು. ಮತ್ತೆ ಯಾವ ಸರ್ಕಾರ ಕೊಟ್ಟಿದ್ದು? ಸನ್ಮಾನೀಯ BS ಯಡಿಯೂರಪ್ಪ ಸಾಹೇಬರು ಕೊಟ್ಟರು ಮತ್ತು ಬೊಮ್ಮಾಯಿ ಸಾಹೇಬರು ಕೊಟ್ಟರು. ಆ ದುಡ್ಡು ಎಲ್ಲಿ ಹೋದು? ಅವರು ಸರ್ಕಾರ ಇದ್ದಾಗ 70 ವರ್ಷದಿಂದ ಕೇಂದ್ರೀಯ ಮಂತ್ರಿ ಇದ್ದಾಗ ಅವ್ರು ಎಲ್ಲಿ ದುಡ್ಡು ಅದಕ್ಕೆ ಇದಕ್ಕೆ ರಿಪ್ಲೈ ಅವ್ರು ಕೊಡ್ಬೇಕು. ನಮ್ಮ ಬಗ್ಗೆ ಜಾಸ್ತಿ ಮಾತಾಡೋದಕ್ಕಿಂತ ಅವ್ರ ಬಗ್ಗೆ ಹೇಳ್ಬೇಕಲ್ಲ. ಮತ್ತೆ ಇವು ಗ್ಯಾರಂಟಿ ಹೇಳ್ತಾರ. ರಾಜ್ಯ ಸರ್ಕಾರದ ಸ್ಕೀಮು, ನಿಮ್ಮ ಸ್ಕೀಮ್ ಇಲ್ಲೇ ಬೆಳಗಾವ್ ನಿಮ್ ಕೇಂದ್ರ ಕ್ಷೇತ್ರನಾಗ ಏನ್ ಮಾಡಿರಿ ನೀವು? ಈಗ ನಮ್ಮ ಕ್ಷೇತ್ರ ಬಗ್ಗೆ ಕೇಳ್ತೀರಿ. ನಾವು ಕೇಂದ್ರ ಸರ್ಕಾರ ಮಾಡಿದ ಕೆಲಸ ಹೇಳ್ತೀವಪ್ಪ, ನೀವು ಹೇಳ್ರಿ. ಮತ್ತೆ ರಾಜ್ಯ ಸರ್ಕಾರದ ಹೇಳ್ಕೊಂಡು ಅಡ್ಡಾಡಿ ನೋಡೋದು. ನೀವು ಅಡ್ಡ ಗ್ಯಾರಂಟಿ ಹೇಳ್ತೀವಿ, ನಾವು ರಾಮ ಮಂದಿರ ಹೇಳ್ತೀವಿ, ನಾವು 370 ಹೇಳ್ತೀವಿ, ನಾವು CAA ಹೇಳ್ತೀವಿ. ನಿಮ್ ಕ್ಷೇತ್ರನಾಗ ಏನ್ ಮಾಡ್ರಿ ಹೇಳ್ರಿ. ಮತ್ತೆ 70 ಇಯರ್ಸ್ದಿಂದ ನಿಮ್ ಮಂತ್ರಿ ಇದ್ದಾಗ ನೀವು ಬೆಳಗಾವಿ ಸಭಾಗಿ ಏನ್ ಮಾಡಿದ್ರಿ ಅಥವಾ ರಾಜ್ಯ ಸಭಾಗಿ? ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನಕೆ, ಪಾಲಿಕೆ ಸದಸ್ಯ ಹನುಮಂತ ಕುಂಬಾಲಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.